ನಿದ್ದೆಯಲ್ಲಿ ಬಾಯಿಯಿಂದ ಲಾಲಾರಸ ಹೊರಬಂದರೆ ಈ 5 ಗಂಭೀರ ಕಾಯಿಲೆಗಳ ಸಂಕೇತ. ನಿದ್ದೆ ಮಾಡುವಾಗ ಬಾಯಿಂದ ಲಾಲಾರಸ ಹೊರಬರುವ ಸಮಸ್ಯೆ ಅನೇಕರಿಗೆ ಇದೆ. ಇದು ನಿದ್ದೆಯಲ್ಲಿ ಗೊತ್ತೇ ಆಗುವುದಿಲ್ಲ. ಈ ಸಮಯದಲ್ಲಿ ಇದರ ಬಗ್ಗೆ ನಾವು ಅಷ್ಟೊಂದು ಗಮನ ನೀಡುವುದಿಲ್ಲ. ಆದರೆ ವರದಿಗಳ ಪ್ರಕಾರ ಇದು ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡುತ್ತದೆ. ಹಾಗಾಗಿ ಲಾಲಾರಸ ಹೊರ ಬರುವುದನ್ನ ತಡೆಯಲು ಅವರೇ ಅನೇಕ ಕ್ರಮಗಳನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ಕೆಲವರಿಗೆ ನಿದ್ದೆ ಮಾಡುವಾಗ ಬಾಯಿಯಿಂದ ಲಾಲಾರಸ ಹೊರಬರುವ ಸಮಸ್ಯೆ ಇರುತ್ತದೆ. ಬಾಯಿಯಿಂದ ಲಾಲಾರಸ ಸೋರುವ ಈ ಕ್ರಿಯೆಯನ್ನ ಬಹಿರ್ಮುಖಿ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಬಾಯಿಯಿಂದ ಜೊಲ್ಲು ಸುರಿಸುವುದರಿಂದ ಅನೇಕ ಕಾಯಿಲೆಗಳು ಬರಬಹುದು. ಅದು ತುಂಬಾ ಗಂಭೀರವಾಗಿರಬಹುದು. ಒಬ್ಬ ವ್ಯಕ್ತಿಗೆ ಸೈನಸ್ಗಳಿದ್ದರೆ ಲಾಲಾರಸವು ಬಾಯಿಯಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಹಾಗೂ ಹೊರಬರುತ್ತದೆ. ವರದಿಗಳ ಪ್ರಕಾರ ಹೊಟ್ಟೆಯಲ್ಲಿ ಅನಿಲ ರಚನೆಯಿಂದಾಗಿ ದೇಹದಲ್ಲಿ ಅನ್ನನಾಳದ ಲಾಲಾರಸ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಬಾಯಿಯಲ್ಲಿ ಲಾಲಾರಸ ರೂಪುಗೊಳ್ಳುತ್ತದೆ. ಸ್ಲೀಪ್ ಅಪ್ನಿಯಾ ಎಂಬುದು ಉಸಿರಾಟದ ತೊಂದರೆಯಾಗಿದ್ದು, ಇದರಲ್ಲಿ ನಿದ್ರೆಯ ಸಮಯದಲ್ಲಿ ಉಸಿರಾಟ ನಿಲ್ಲುತ್ತದೆ. ಈ ಸಮಯದಲ್ಲಿ ನೀವು ವೈದ್ಯರನ್ನ ಸಂಪರ್ಕಿಸಲೇಬೇಕು. ಬಾಯಿಯಿಂದ ಲಾಲಾರಸ ಬರಲು ಅಲರ್ಜಿಯು ಕಾರಣವಾಗಬಹುದು. ಇದರಿಂದಾಗಿ ಲಾಲಾರಸ ಗ್ರಂಥಿಗಳು ದೇಹದಿಂದ ವಿಷಕಾರಿ ವಸ್ತುಗಳನ್ನ ತೆಗೆದುಹಾಕುವಲ್ಲಿ ಹೆಚ್ಚು ಸಕ್ರಿಯವಾಗಿರ್ತವೆ. ದೇಹದಲ್ಲಿ ಯಾವುದೇ ರೀತಿಯ ಸೋಂಕು ಇದ್ದರೆ ಬಾಯಿಯಿಂದ ಲಾಲಾರಸ ಸೋರುವ ಸಮಸ್ಯೆ ಪ್ರಾರಂಭವಾಗುತ್ತದೆ. ಇದಕ್ಕೆ ದೊಡ್ಡ ಕಾರಣವೆಂದರೆ ಗಂಟಲು ನೋವು, ಸೈನಸ್ ಸೋಂಕು ಅಥವಾ ಟ್ಯಾನ್ಸಿಲ್ಗಳು. ತಜ್ಞರ ಪ್ರಕಾರ ದೀರ್ಘಕಾಲದವರೆಗೆ ಜೊಲ್ಲು ಸುರಿಸುವುದರಿಂದ ಸಮಸ್ಯೆ ಇದ್ದರೆ ಅದು ನರವೈಜ್ಞಾನಿಕ ಅಸ್ವಸ್ಥತೆಯನ್ನ ಸೂಚಿಸುತ್ತದೆ. ಇದರಿಂದ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಉಂಟು ಮಾಡಬಹುದು. ಈ ಬಗ್ಗೆ ವೈದ್ಯರನ್ನ ಸಂಪರ್ಕಿಸಿ ಈ ಬಗ್ಗೆ ಸಲಹೆ ಪಡೆಯಬಹುದು ಹಾಗೂ ಇದಕ್ಕೆ ಬೇಕಾದ ಮದ್ದುಗಳನ್ನ ಪಡೆಯಬಹುದು. ಒಂದು ಬಾರಿ ಇದರ ಬಗ್ಗೆ ಕಾಳಜಿ ತೋರಿಸದಿದ್ರೆ ಖಂಡಿತ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.